Yes, sir. Okay. So, simple random sampling ಮೆಥಡ್ ಡಿಸ್ಕಸ್ ಮಾಡಲಿಕ್ಕಿದ್ದೆವು. ಅದರಲ್ಲಿ ಮತ್ತೆ ಎರಡು ಮೆಥಡ್ ಬರ್ತಾವೆ. ಒಂದು ಲಾಟ್ರಿ ಮೆಥಡ್ ಅಂತ, ಇನ್ನೊಂದು ಯೂಸ್ ಆಫ್ ರ್ಯಾಂಡಮ್ ಟೇಬಲ್ ಆಫ್ ರ್ಯಾಂಡಮ್ ನಂಬರ್ಸ್ ಅಂತೇಳಿ. ಇನ್ನು ಟೇಬಲ್ ಆಫ್ ರ್ಯಾಂಡಮ್ ನಂಬರ್ಸ್ ಒಂದು ಜೆರಾಕ್ಸ್ ನಿಮ್ಮ ಹತ್ರ ತೆಗೆದಿಟ್ಟುಕೋ ಅಂತ ಹೇಳಿದ್ದೆ. ತಗೊಂಡಿದ್ದೀರಾ ಎಲ್ಲರೂ? ತಗೊಂಡಿದ್ದೀರಾ ಜೆರಾಕ್ಸ್? ಹಲೋ, ಕೇಳಿಸ್ತಾ ಇಲ್ಲ? ಹಲೋ, ನಾನು ಆಡಿಬಲ್ ಟು ಯು ಆಲ್? ಕೇಳಿಸ್ತಾ ಇದೆ ನಮ್ಮ ಮಾತಾಡಿದ್ದು? Yes, sir. ನಿಮಗೊಂದು ನಾನು ರ್ಯಾಂಡಮ್ ನಂಬರ್ ಟೇಬಲ್ಸ್ ಜೆರಾಕ್ಸ್ ತಗೊಂಡು ಇಟ್ಕೊಂಡು ಅಂದಿದ್ದೆ, ಇಟ್ಕೊಂಡಿದ್ದೀರಾ? ಇಟ್ಕೊಂಡಿದ್ದೀರಾ? ಮಾತಾಡು. ಹೆಂಗ್ ಕಲಿಯೋರೀಗ? ನಿಮ್ಮನ್ನ ಕಳಿಸಿದ್ದೆ ನೆನಪದ? ಈ ಟೇಬಲ್ದು ಜೆರಾಕ್ಸ್ ಕಳಿಸಿದ್ದೆ ನಿಮಗೆ. ಇದರಿಂದ ನಾನು ಹೆಂಗೆ ತಿಳಿಸ್ಬೇಕು ನಿಮ್ಗೀಗ? ಸ್ವಲ್ಪ ಟೇಬಲ್ ಕಾಣ್ಲಿಕ್ಕತ್ತದ? ಓಕೆ, ನಾವು ಹೇಳುವಾಗ ನಿಮ್ಮ ಮೊಬೈಲ್ದಲ್ಲಿ ನೋಡ್ತೀರಾ? ಓಪನ್ ಮಾಡಿ. ಹಲೋ, ನಾ ಹೇಳುವಾಗ ಮೊಬೈಲ್ನಲ್ಲಿ ಓಪನ್ ಮಾಡಿ ನೋಡ್ತೀರಾ? Yes, sir. ಓಕೆ, ಫೈನ್. ಎಲ್ಲರೂ ಒಮ್ಮೆ ರೇಸ್ ಮಾಡ್ರೆ ಹೆಂಗೆ ನೋಡೋದು? ಎಲ್ಲರೂ ಆಕ್ಟಿವ್ ಇದ್ದೀರೋ? ಸುಮ್ಮನೆ ಹೆಸರಿಗೆ ಬಂದು ಜಾಯ್ನ್ ಆಗ್ತಿದ್ರು? All 21 participants? 22. Raise your hands. ನಾ 3 ಜನ, ನಾ 2. ಅಕ್ಷತಾ. Okay. Okay, fine. So let us start. Simple random method, simple random sampling method using, what is that? Table of random numbers. Okay. When the population size is too large, then we resort to ಅಂದ್ರೆ we depend upon, using we depend upon, resort to ಅಂದ್ರೆ we depend upon. When the population size is too large, then we resort to, that is depend upon, the use of tables of random numbers, as lottery method is too much time consuming. ನಮ್ಮದು ಪಾಪ್ಯುಲೇಷನ್ ಸೈಜ್ ಭಾಳ ದೊಡ್ಡದಾಯ್ತು. ಸಣ್ಣ ಪಾಪ್ಯುಲೇಷನ್ ಸೈಜ್ಗೆ ನಾವೇನು ಮಾಡ್ತೀವಿ? ಲಾಟ್ರಿ ಮೆಥಡ್ನಲ್ಲಿ ಒಂದು ಬ್ಯಾಗ್ನಲ್ಲಿ ಚೀಟಿ ಮಾಡಿ ಹಾಕ್ತೇವೆ, ಶಫಲ್ ಮಾಡ್ತೇವೆ, ಎಷ್ಟು ಬೇಕಷ್ಟು ತಗೋತೀವಿ. ಪಾಪ್ಯುಲೇಷನ್ ಸೈಜ್ ಲಾರ್ಜ್ ಇತ್ತು ಅಂದರೆ ಏನು ಮಾಡ್ತೇವೆ? ಹಂಗೆ ಚಿಟ್ ಮಾಡ್ತೇವೆ, ಒಂದು ಸಿಲಿಂಡರ್ನಲ್ಲಿ ಹಾಕ್ತೇವೆ, ಆ ಸಿಲಿಂಡರ್ ಬೈದು ಒಂದು ದೊಡ್ಡ ರೊಟೇಟಿಂಗ್ ಡ್ರಮ್ನಲ್ಲಿ ಹಾಕ್ತೇವೆ, ಆಮೇಲೆ ತೆಗೆದು ಎಷ್ಟು ಬೇಕಷ್ಟು ತಗೋತೇವೆ. ಪಾಪ್ಯುಲೇಷನ್ ಸೈಜ್ ಭಾಳ ದೊಡ್ಡದಿತ್ತು. ಇನ್ ಟರ್ಮ್ಸ್ ಆಫ್ ಥೌಸಂಡ್ಸ್ ಆಫ್ ಇತ್ತು, ಲ್ಯಾಕ್ಸ್ ಟುಗೆದರ್ ಇತ್ತು, ಭಾಳ ದೊಡ್ಡದಿತ್ತು ಪಾಪ್ಯುಲೇಷನ್. ಈಗ ಹಂಗೆ ಯಾವುದೇ ಟಿವಿ ಶೋದಲ್ಲಿ ಲಾಟ್ರಿ ಇರ್ತಲ್ಲ, ಟಿವಿ ಶೋದಲ್ಲಿ ಕ್ವಶನ್ ಕೇಳ್ತಾರೆ, ಅದಕ್ಕೆ ಆನ್ಸರ್ ಕೊಡೋದ್ರಾಗ ಲಾಟ್ರಿ ಇರ್ತಾರೆ. ಗಾಟ್ ಇಟ್? ಟಿವಿ ಶೋದಲ್ಲಿ ನಿಮ್ಗೆ ಯಾವ್ದಾದ್ರು ಕ್ವಶನ್ ಕೇಳ್ತಾರೆ, ಅದ್ರ ಆನ್ಸರ್ ಕೊಟ್ಟರೆ ಲಾಟ್ರಿ ಮೆಥಡ್ ಇರ್ತದೆ, ನೆನಪದ? ಗೊತ್ತದ ನಿಮ್ಗೆ ಅಂತದು? ಹಾಂ, ಅದ್ರಾಗ ಲಕ್ಕಿ ಡ್ರಾ ಆದವ್ರಿಗೆ ಗಿಫ್ಟ್ ಇರ್ತದೆ, ಟಿವಿ ಇರ್ತದೆ, ಬೈಕ್ ಇರ್ತದೆ, ಕಾರ್ ಇರ್ತದೆ. ಓಕೆ, ಅಂಥಲ್ಲಿ ಏನಾಗ್ಬಿಡ್ತೈತಿ? ಥೌಸಂಡ್ಸ್ ಆಫ್ ಲ್ಯಾಕ್ಸ್ ಆಫ್ ಇದು ಬಂದ್ಬಿಡ್ತಾರೆ, ಒಂಥರ ಸೈಜ್ ಆಗ್ತದೆ ಪಾಪ್ಯುಲೇಷನ್ದು, ಜನ ಆಗಲಿ ಅಥವಾ ವಸ್ತುಗಳಾಗಲಿ. ಸೊ ಆ ಹೊತ್ತಾಗ ಏನು ಮಾಡ್ತದೆ? ನಾವೇನು ಮಾಡ್ಬೇಕಾಗ್ತೈತಿ? ಅಷ್ಟೆಲ್ಲ ಜನರದ್ದು ಚೆಕ್ ಮಾಡೋದು, ಅದನ್ನು ಇದು ಮಾಡೋದು ಸಾಧ್ಯ ಇಲ್ಲ. ಸೊ ದೆನ್ ವಾಟ್ ವಿ ಡು? ಸಿಲಿಂಡರ್ನೇ ಹಾಕಿ ಅದನ್ನ ಹಾಕಿ ಮಾಡೋದು ಪಾಸಿಬಲ್ ಇಲ್ಲ, ಯಾಕಂದ್ರೆ ಲ್ಯಾಕ್ಸ್ ಟುಗೆದರ್ ಆಗ್ತವೆ, ಒಂದು ಎರಡಲ್ಲ, ಲ್ಯಾಕ್ಸ್ ಟುಗೆದರ್. ಸೊ ಆ ಹೊತ್ತಾಗ ಏನು ಮಾಡ್ತೀವಿ? ವಿ ಯೂಸ್ ರ್ಯಾಂಡಮ್ ನಂಬರ್ ಟೇಬಲ್ಸ್. ಅವಾಗ ರ್ಯಾಂಡಮ್ ನಂಬರ್ ಟೇಬಲ್ಸ್ನ ನಾವು ಯೂಸ್ ಮಾಡ್ತೀವಿ. ಏನಪ್ಪ ಅದು ಆಯ್ತಾ? So when the population size is too large, then we resort to use of tables of random numbers, as lottery method is too much time consuming. ಯಾಕಂದ್ರೆ ಲಾಟ್ರಿ ಮೆಥಡ್ ಏನಾಗ್ತೈತೆ? ಹಂಗೆ ಮಾಡಕ್ಕೆ ಹೋದ್ರೆ ಭಾಳ ಟೈಮ್ ಕನ್ಸ್ಯೂಮಿಂಗ್ ಇರ್ತದೆ. ಓಕೆ, ಮೋರ್ ಓವರ್ ಇಟ್ ಈಸ್ ನಾಟ್ ಪಾಸಿಬಲ್ ಟು ಮೇಕ್ ಸ್ಲಿಪ್ಸ್ ಆರ್ ಕಾರ್ಡ್ಸ್ ಅಲೈಕ್. ನೋಡಿ, 100 2 ಏನೋ ಮಾಡ್ಬೋದು, ಸಾವಿರಾರು ಲಕ್ಷ ಗಟ್ಟಲೆ ಕಾರ್ಡ್ಗಳು ಒಂದೇ ಟೈಪ್ ಕಾಣಂಗೆ ಮಾಡೋದು ಭಾಳ ಕಷ್ಟ.
ಆಯ್ತಾ ಬಟ್ ಏನೋ ಬೇರೆ ಟೈಪ್ ಅನ್ಸುತ್ತೆ ಸಾವಿರಾರು ಲಕ್ಷಾರು ಗಟ್ಟಲೆ ಕಾರ್ಡ್ಗಳು ಒಂದೇ ಟೈಪ್ ಮಾಡಬೇಕು ಶೇಪ್ ಸೈಜ್ ಕಲರ್ ಸೊ ದ್ಯಾಟ್ ಬಿಕಮ್ಸ್ ವೆರಿ ಟಫ್ ಅಂತ ಹೇಳಿದ್ದೆ ನಾನು in this situation actually in these situation further in this situation avakadu in this situation we use random number tables here the digits 0 to 9 here the digits 0 to 9 have equal chance of occurrence ಸ್ವಲ್ಪ ತಪ್ಪು ಬರೆದಿದ್ದಾರೆ ಅಲ್ಲಿ ಆಯ್ತಾ ಅದನ್ನ ನಾವು ಕರೆಕ್ಟ್ ಮಾಡ್ಕೊಳ್ಳೋಣ ಸ್ವಲ್ಪ ತಪ್ಪು ಬರೆದಿದ್ದಾರೆ ಅವರು ಅದನ್ನ ಕರೆಕ್ಟ್ just write down what she has written there ಫಾಸ್ಟ್ ಆಗಿ ಬರೀತೀನಿ ಸ್ವಲ್ಪ ಜಲ್ದಿ ಬರ್ಕೊಂಡ್ಬಿಟ್ಟು ನೀವು ಏನಾದರೂ ಮಿಸ್ಟೇಕ್ ಇದ್ರೆ ಈಗ ಕರೆಕ್ಟ್ ಮಾಡ್ಕೊಂಡ್ಬಿಟ್ಟು When the population size is too large, population size is too large, then we resort to ಅಂದ್ರೆ depend upon tables of random numbers or tables of random numbers. As lottery method is too much time consuming. Too much time consuming. Too much time consuming. However, it is not possible to make not possible to make six of cards alike. Six of cards alike. In these situations, we use random number tables. Here the digits, here the digits 0 to 9 have equal chance of occurrence. The digits 0 to 9 have equal chance of occurrence.
using type of random numbers. First one, identify elements in the population and number them 1 to n. ಬರ್ಕೊಡ್ರಿ ಕರೆಕ್ಟಾಗಿ ಅಂತ ಹೇಳಕತ್ತಿ ಬರ್ಕೊಡ್ರಿ ಕರೆಕ್ಟಾಗಿ. ಬರ್ಕೊಳ್ಕತ್ರಿ. All of you are writing it properly. All of you are writing it properly. ಬರ್ಕೊಳ್ಕತ್ತೀರಿ. ಮಾತಾಡ್ರು. ಬರ್ಕೊಳಿಕತ್ತಿದ್ರೆ ಮಾತಾಡ್ರಪ್ಪ. ಬರ್ಕೊಳಿಕತ್ತಿರಲ್ಲ. You just respond to me properly. Why are you not talking? Unmute ಮಾಡಿ ಮಾತಾಡ್ರಪ್ಪ. Is it visible? Yes, sir. ಬರ್ಕೊಳಿಕತ್ತೀರಿ? Hurry. ಹಾ, ಬರ್ಕೊಳ್ಬೇಕು. Steps of drawing a sample using random numbers. First step, identify n units in the population with the numbers 1 to n. Identify n units in the population identify n units in the population with the numbers 1 to n. The numbers 1 to n. With the numbers 1 to n. Second step, select at random any page of random number table. Select at random any page of random number table. Select at random any page of random number tables. Any page of random number tables. And pick up the numbers in any row, column, or diagonal at random. And pick up the numbers in any row,
the numbers in any row, put the numbers in any row, comma column or diagonal at random, comma column or diagonal at random. ಹ್ಯಾಂಗ್ ಮಾಡ್ಬೇಕು ಸರ್ ಮ್ಯೂಟ್ ರೆಕಾರ್ಡಿಂಗ್ ರೆಕಾರ್ಡಿಂಗ್ ಪಾಸ್ ಮಾಡಿ ಇದ್ರೆ okay. Next step, the population units corresponding to the numbers selected in step 2, the population units selected, the population units selected corresponding to the numbers selected in step 2. Step 2 constitutes this is the step. ಈ ರೀತಿ ಮಾಡಬೇಕು. ಏನೇನು ಮಾಡ್ತೀವಿ ನೋಡ್ರಿ, ಯೂಸ್ ಆಫ್ table of random numbers, and the population size is too large, then we resort or depend. When the population size is too large, all about it. Population size small ಇತ್ತು ಅಂದ್ರೆ ಲಾಟ್ರಿ ಮೆಥಡ್ ಯೂಸ್ ಮಾಡ್ತೇವೆ. ಓಕೆ, ಲಾಟ್ರಿ ಮೆಥಡ್ ಅಲ್ಲಿ ಸ್ಲಿಪ್ಸ್ ಮಾಡ್ತೀವಿ, ಸ್ಲಿಪ್ಸ್ ಬ್ಯಾಗ್ ನಲ್ಲಿ ಹಾಕ್ತೀವಿ, ಬ್ಯಾಗ್ ನಲ್ಲಿ ಶಫಲ್ ಮಾಡ್ತೀವಿ, ಎಷ್ಟು ಬೇಕಷ್ಟು ಒಂದಾಗ ಒಂದು ತಗೋತೀವಿ, ಒಂದು ತಗೋತೀವಿ ಮತ್ತೆ ಶಫಲ್ ಮಾಡ್ತೀವಿ, ಮತ್ತೊಂದು ತಗೋತೀವಿ ಮತ್ತೆ ಶಫಲ್ ಮಾಡ್ತೀವಿ, ಮತ್ತೊಂದು ತಗೋತೀವಿ. ಈಗ ನಂಬರ್ ಆಫ್ ಯೂನಿಟ್ಸ್ ನಮ್ಗೆ ಎಷ್ಟು ಬೇಕಾಗಿರುತ್ತೆ ಸ್ಯಾಂಪಲ್ ನಲ್ಲಿ 5 ಯೂನಿಟ್ ಇದ್ರೆ 5, 10 ಯೂನಿಟ್ 10 ತರ ತೆಗೆದು ಮತ್ತೆ ಶಫಲ್ ಮಾಡಿ ಮಾಡ್ತೇವೆ. ಇದು ಲಾಟ್ರಿ ಮೆಥಡ್. and the population size is small. ಅಂದ್ರೆ ದೊಡ್ಡದಿತ್ತು ಪಾಪ್ಯುಲೇಷನ್ ಸೈಜ್. ಅವಾಗ ಏನ್ ಮಾಡ್ತೀವಿ ನಾವು, ಸೇಮ್ ಕಾರ್ಡ್ಸ್ ಸೆಪ್ಟೇ ಮಾಡ್ತೇವೆ. ಅದನ್ನೇನ್ ಮಾಡ್ತೇವೆ, ಬಹಳಷ್ಟು ಇರ್ತಾವೆ, ಪಾಪ್ಯುಲೇಷನ್ ಸೈಜ್ ದೊಡ್ಡದಿರ್ತವೆ, hundreds of 500,000 ಇರ್ತದೆ. ಅವಾಗ ಕಾರ್ಡ್ಸ್ ಶಿಫ್ಟ್ ಮಾಡಿ ಅದರಲ್ಲಿ ನೇಮ್ ಬರೆದು ಅಥವಾ ನಂಬರ್ ಬರೆದು ಒಂದು ಸಿಲಿಂಡರ್ ಹಾಕು, ಸಿಲಿಂಡರ್ ತಗೊಂಡು ಒಂದು ರೊಟೇಟಿಂಗ್ ಡ್ರಮ್ ನಲ್ಲಿ ಹಾಕ್ತೇವೆ. ರೊಟೇಟಿಂಗ್ ಡ್ರಮ್ ನಿಂದ ರೊಟೇಟಿಂಗ್ ಡ್ರಮ್ ತಿರುಗ್ತೈತಿ, ಅದರೊಳಗೆ ಸಿಲಿಂಡರ್ ಇರ್ತೈತಿ, ಸಿಲಿಂಡರ್ನು ತಿರುಗ್ತೈತಿ, ಒಳಗೆಲ್ಲ ಶಫಲ್ ಆಗ್ತಾವ. ಅವಾಗ ನಾವು ಎಷ್ಟು ಬೇಕಟ್ಟು ಸ್ಯಾಂಪಲ್ ಸೈಜ್ ನಮ್ದು ಎಷ್ಟು ಇರ್ತೈತಿ ಅಷ್ಟು ಕಾರ್ಡ್ಸ್ ಅದರೊಳಗಿಂದ ಡ್ರಾ ಮಾಡ್ತೇವೆ. ದಟ್ ಇಸ್ ಹೌ ವಿ ಡು ವಿತ್ ದ ಲಾಟ್ರಿ ಮೆಥಡ್ when population size is large. when the population size is very much big, ಬಹಳ ದೊಡ್ಡ ಇರ್ತೈತಿ, thousands of ಇರ್ತೈತಿ, ಸಾವಿರಾರು ಗಟ್ಟಲೆ, ಲಕ್ಷ ಗಟ್ಟಲೆ, ಸಾವಿರಾರು ಗಟ್ಟಲೆ ಇದ್ದಾಗ when the population size is too large, ಅಲ್ಲಿ ಸ್ಮಾಲ್ ಇದ್ದಾಗ ಲಾಟ್ರಿ ಮೆಥಡ್ ಬ್ಯಾಗ್ ಒಳಗೆ ಹಾಕ್ತೀವಿ, ಚೀಟಿ ಶಫಲ್ ಮಾಡ್ತೇವೆ. ಲಾರ್ಜ್ ಇದ್ದಾಗ ಲಾಟ್ರಿ ಮೆಥಡ್ ಸಿಲಿಂಡರ್ ಹಾಕ್ತೀವಿ, ಆ ಸಿಲಿಂಡರ್ ಒಯ್ದು ರೊಟೇಟಿಂಗ್ ಡ್ರಮ್ ಹಾಕ್ತೇವೆ. ಅದನ್ನೇ ಬಹಳ ದೊಡ್ಡ ಲಾರ್ಜ್ ಅಂದ್ರೆ ಟೂ ಲಾರ್ಜ್ ಅಂದ್ರೆ ಸಾವಿರಾರು ವರ್ಷಗಟ್ಟಲೆ ಇದ್ದಾಗ we resort to this, we depend upon use of tables of random numbers. As lottery method is too much time consuming, moreover it is not possible to make slips of cards alike. ಯಾಕಂದ್ರೆ ಲಾಟ್ರಿ ಮೆಥಡ್ ಅವಾಗ ಬಹಳ ಟೈಮ್ ತಗೋತದೆ, ಸಾವಿರಾರು ಗಟ್ಟಲೆ ಕಾರ್ಡ್ ಮಾಡಬೇಕಾಗ್ತೈತಿ, ಸಾವಿರಾರು ಗಟ್ಟಲೆ ಕಾರ್ಡ್ ಒಂದೇ ಟೈಮ್ ನೋಡಂಗ ಆಗ್ಬೇಕು, ಅದನ್ನು ದಟ್ ಇಸ್ ವೆರಿ ಟಫ್, ಅದು ಬಹಳ ಕಷ್ಟ ಆಗ್ತೈತಿ. ಅದಕ್ಕೆ ನಾವೇನ್ ಮಾಡ್ತೀವಿ, we go for use of random number tables. As lottery method is too much time consuming, bhal time ತಗೋತೈತಿ, ಅಲ್ಲದೆ it is not possible here. When the population size is too large, then we resort to, we depend upon the use of table of random numbers, as lottery method is too much time consuming, hard time consuming.
ಅದಲ್ಲದೆ it is not possible to make slips have cards alike. Slip ಮತ್ತು ಕಾರ್ಡ್ಗಳು ಒಂದೇ ಟೈಪ್ ಅಲಾಯ್ತಂದ್ರೆ ಒಂದೇ ಟೈಪ್ ಮಾಡಲಿಕ್ಕೆ ಆಗಲ್ಲ. We not be able to make slips of cards alike. In these situations, ಈ ಪರಿಸ್ಥಿತಿಗಳಲ್ಲಿ in these situations we use random number tables. ಇಂಥ ಪರಿಸ್ಥಿತಿಗಳಲ್ಲಿ ಅವಾಗ population size is very large. Okay, when we can't, and the population size is very large, then we can't make the cards and slips looking same. Our time we use random number tables. In these situations, we use random number tables. Here, the digits 0 to 9 have equal chance of occurrence. Random number tables ನಲ್ಲಿ 2 numbers ಇತ್ತು. Random number tables ನಲ್ಲಿ numbers ಇತ್ತು. Decimal number system ನಲ್ಲಿ ನಮ್ಮ ಕಡೆ ಎಷ್ಟು numbers ಇದಾವು? How many numbers are there in the decimal number system? Will anyone tell me? ಎಷ್ಟು numbers ಇತ್ತು decimal number system ನಲ್ಲಿ? ಅನ್ಮ್ಯೂಟ್ ಮಾಡಿ ಹೇಳ್ತೀರಾ? How many numbers? Sir, board clear ಮಾಡ್ರಿ. ಮಂಜ್ ಮಾಡಾದ್ರಿ. How many numbers will be there in decimal number system? You can chat with me right there. Why so much late to respond? Ishtak late ಮಾಡ್ಲಿಕ್ಕೆ ಅಂತೀರಿ respond ಮಾಡ್ಲಿಕ್ಕೆ? Mahadev Ghatke 0 to 9. Very good. Anyone else? Anyone else? Decimal number system ನಲ್ಲಿ ಎಷ್ಟು numbers ಇರ್ತಾವು? ಮಾತಾಡ್ರಪ್ಪ, ಎಲ್ಲಿದ್ದೀರಿ? Where are you? 0 to 9, sir. Very good. Next. Next. Very good. Next. So decimal number system ನಲ್ಲಿ numbers ಎಷ್ಟು? 0 to 9 ಇರ್ತಾವೆ. ಎಷ್ಟು numbers? 0 to 9. ಈ 0 to 9 numbers, ಬೇರೆ numbers ಇಲ್ಲ. 0, 1, 2, 3, 4, 5, 6, 7, 8, 9. That's all. ಈ 0 to 9 numbers ಇದ್ದು ಚಾನ್ಸಸ್ ಆಫ್ ಅಕರೆನ್ಸ್. ಈಗ ನಾನು ನಿಮಗೆ ಒಂದು ಸ್ಯಾಂಪಲ್ ತೆಗೆದೈತಿ, 10 ನಂಬರ್ಗಳು ಹೇಳ್ರಿ ಅಂದ್ಕೊಳ್ಳಿ. 10 ನಂಬರ್ಗಳು ನಿಮ್ಗೆ ಮನಸ್ಸಿಗೆ ಬಂದಂಗೆ ಹೇಳ್ತೀರಿ. ಆ ಚಾನ್ಸಸ್ ಅವ್ರ ಸಂಭಾವನೆಗಳು, ಅವ್ರು ರಿಪೀಟ್ ಆಗುವ ಸಂಭಾವನೆಗಳು ಎಲ್ಲಾ ತರದ್ದು ನಾನು ಇಂಪ್ರೂವ್ ಮಾಡುವ ಒಂದು ಪ್ರೊಬ್ಯಾಬಿಲಿಟಿ ಅಂತೀವಲ್ಲ, ಸಂಭಾವನೆಗಳು ಈಕ್ವಲ್ ಇರಲ್ಲ. ನಮ್ಮ ಕಡೆ ಬಯಾಸ್ ಆಗ್ತದೆ ನೋಡ್ರಿ. ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ 10 ನಂಬರ್ ಹೇಳ್ರಪ್ಪ ಅನ್ನತ್ತಿದ್ದು ಆಯ್ತಾ? ಆ 10 ನಂಬರ್ನಾಗ 0 to 9 ಈಕ್ವಲ್ ಚಾನ್ಸ್ ಇರ್ಬೇಕು ಬರೋದು. ಅದು ಹೇಳಲಿಕ್ಕೆ ನಿಮ್ಗೆ ಕಷ್ಟ ಆಗ್ತೈತಿ ಆಯ್ತಾ? ಅದಕ್ಕೆ ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ತಿಳಿಲಿಕ್ಕತ್ತದ ಈಕ್ವಲ್ ಚಾನ್ಸಸ್ ಆಫ್ ಅಕರೆನ್ಸ್. Here the number 0 to 9 have equal chance of occurrence. ಅಂದ್ರೆ ಇಲ್ಲಿ ನಂಬರ್ 0 ದಿಂದ 9 ತನಕ ಏನ್ ನಂಬರ್ಸ್ ಇದಾವೋ ಅವನ್ನ ಆರಿಸ್ಕೋತೀವಿ ನಾವು. ಅದರ ಸಂಭಾವನೆ, ಅದರ ಪ್ರೊಬ್ಯಾಬಿಲಿಟಿ, ಅದರ ಚಾನ್ಸಸ್ ಈಕ್ವಲ್ ಇರ್ತೈತಿ. ಯಾಕಂದ್ರೆ ಕಂಪ್ಯೂಟರ್ಲೇ ಜನರೇಟ್ ಮಾಡಿದಂತ ರ್ಯಾಂಡಮ್ ನಂಬರ್ ಟೇಬಲ್ಸ್ ಇರ್ತಾವು. ಅದನ್ನ ನೋಡಿ ನಾನು ನಂಬರ್ ತೊಗೊಂಬಿಟ್ಟಂದ್ರೆ, ಈ ಫಾರ್ ಎಕ್ಸಾಂಪಲ್ ಇದ್ರ ಅರ್ಥ ಏನಂದ್ರೆ, ನಮ್ಮ ಕ್ಲಾಸ್ನಾಗ ಸಪೋಸ್ ಇನ್ ಮೈ ಕ್ಲಾಸ್ ದೇರ್ ಆರ್ 70 ಸ್ಟೂಡೆಂಟ್ಸ್. 70 ಸ್ಟೂಡೆಂಟ್ಸ್ ನಲ್ಲಿ ನನಗೆ 7 ಹುಡುಗರಿಗೆ ಸೆಲೆಕ್ಟ್ ಮಾಡೋದದ. ಆ 7 ಹುಡುಗರಿಗೆ ಹೆಂಗ್ ಸೆಲೆಕ್ಟ್ ಮಾಡ್ತಾರೆ ಅಂತ ಅಂದಾಜಾಗಿ ರೋಲ್ ನಂಬರ್ 5, ರೋಲ್ ನಂಬರ್ 7, ರೋಲ್ ನಂಬರ್ 25, ರೋಲ್ ನಂಬರ್ 36 ಹಿಂಗ್ ಹೇಳ್ಬೇಕಂದ್ರೆ ನನಗ ಎಷ್ಟೇ ನಂಬರ್ದಿಂದ ಎಷ್ಟೇ ನಂಬರ್ ತನ ರೋಲ್ ನಂಬರ್ಸ್ ದೇರ್ ಆರ್ 1 to 70 ರೋಲ್ ನಂಬರ್ಸ್. ಆ 1 to 70 ನಾನೇನ್ ಆರಿಸ್ತಿಲ್ಲ ಅದ್ರೊಳಗೆ 7 ಮಂದಿಗೆ, ಆ 70 ಮಂದಿ ಮೊದಲು ಚಾನ್ಸಸ್ ದಟ್ ಐ ಆಮ್ ಗೋಯಿಂಗ್ ಟು ಸೆಲೆಕ್ಟ್ ಆಲ್ ದೀಸ್ ಇಂಡಿವಿಜುವಲ್ 70 ಮೆಂಬರ್ಸ್ ಶುಡ್ ಬಿ ಸೇಮ್. 1ನೇ ನಂಬರ್ದವ್ರಿಗೂ ಸೆಲೆಕ್ಟ್ ಮಾಡ್ಬೋದು, ನಾನು 2ನೇ ನಂಬರ್ದವ್ರಿಗೂ ಸೆಲೆಕ್ಟ್ ಮಾಡ್ಬೋದು. ಚಾನ್ಸಸ್ ಶುಡ್ ಬಿ ಸೇಮ್. Probability that I will select roll number 1 should be same as that I am selecting roll number 2, should be same as that I am selecting roll number 3. Probability that I am selecting roll number 5 should be same as that I am selecting roll number 6, as that I am selecting roll number 7, and so on. Of course, I am going to select roll number 70. ಎಲ್ಲರಿಗೂ ನಾನು ಸೆಲೆಕ್ಟ್ ಮಾಡ್ತೀನಿ, ಅದರದ ಸಂಭಾವನೆಗಳು ಈಕ್ವಲ್ ಇರಬೇಕು. ಅದು ಹೆಂಗೆ ಸಾಧ್ಯ ಐತಂದ್ರೆ ಮನುಷ್ಯನಿಂದ ಸಾಧ್ಯ ಇಲ್ಲ. ಮನುಷ್ಯ ತಪ್ಪು ಮಾಡ್ಬೋದು. ಅದಕ್ಕೆ ಕಂಪ್ಯೂಟರ್ ಜನರೇಟೆಡ್ ರ್ಯಾಂಡಮ್ ನಂಬರ್ ಟೇಬಲ್ ತಗೊಂಡ್ಬಿಟ್ಟಂದ್ರ ಅದರ ಕೊಟ್ಟಿರುವಂತ ಟೇಬಲ್ ನಾನು ರೋ ವೈಸ್ ಹೋಗ್ಬೋದು, ಹಿಂಗೆ ರೋ ವೈಸ್, ಕಾಲಮ್ ವೈಸ್ ಹೋಗ್ಬೋದು, ಅಥವಾ ಡಯಾಗೋನಲಿ ತಗೊಂಡ್ರೆ ನಾನು ಎಲ್ಲಾ ನಂಬರ್ಸ್ಗಳು ಬರುವ ಸಾಧ್ಯತೆ ನನ್ಗೇನ್ ಪಾಪ್ಯುಲೇಷನ್ ಇಲ್ಲ, ಆ ಪಾಪ್ಯುಲೇಷನ್ ದಾಗ ಯಾವ ಬೇಕಾದಂತ ನಂಬರ್ಗಳನ್ನು ನಾ ಸೆಲೆಕ್ಟ್ ಮಾಡೋ ಸಾಧ್ಯತೆ ಸೇಮ್ ಇರ್ತದ. ಇದು ಅರ್ಥ ಆಯ್ತು ಎಲ್ಲರಿಗೆ? ಹ್ಯಾವ್ ಯು ಅಂಡರ್ಸ್ಟುಡ್? If not understood, I'll explain once again.
ನಾಟ್ ಅಂಡರ್ಸ್ಟುಡ್ ಯು ಕ್ಯಾನ್ ರೆಸ್ಪಾಂಡ್ ಟು ಮೀ, ಯು ಕ್ಯಾನ್ ಕಾಲ್ ಮೀ ಹೇಳ್ಬೋದು ನಾನು. ನೀವು ನನಗೆ ಮಾತಾಡ್ರಿ, ಹೇಳ್ರಿ ನಿಮ್ಗೆ ತಿಳಿದಿರ್ಲಿಲ್ಲ ಅಂದ್ರೆ. If you are not understanding, tell me. You are not raising your hands. It means you are not understood. Akshat Ultimate, Fayaz Walika, Girish Jagam Sethi, Kirti Karamadi. ತಿಳಿದಾಯ್ತೋ ಇಲ್ಲೋ? No, sir. Understood or not? ಏನಾದರೂ ಡೌಟ್ ಅದ ಇದರಲ್ಲಿ? Anyone has doubt here? Do anyone have doubt? Sir, ಅರ್ಥ ಆಗಿಲ್ರಿ. Shivam? ಶಿವಮ್ ಏನ್ರ ಡೌಟ್ ಅದ? ಸರ್ ಅರ್ಥ ಆಗಿಲ್ರಿ ಸರ್. ಅಕ್ಷತಾ ಏನ್ ಹೇಳಿಕತ್ತಿ? ಸರ್ ಇನ್ನೊಮ್ಮೆ ಹೇಳ್ರಿ. ಹೇಳು ವಿದ್ಯಾ, ಏನಾಯ್ತು? ಇನ್ನೊಮ್ಮೆ ಹೇಳ್ರಿ ಸರ್. ತಿಳಿಲಿಕತ್ತಿಲ್ಲ? ಹಾ ಸರ್ ಇನ್ನೊಮ್ಮೆ ಹೇಳ್ರಿ. ಓಕೆ ಫೈನ್. ಈಗ ಕೂಲಾಗಿ ಹೇಳ್ತಾನೆ, ಸಾಕಾಶಾಗಿ ಹೇಳ್ತಾನೆ. ನನ್ನ ಕ್ಲಾಸ್ನಲ್ಲಿ ಈಗ ಸದ್ಯಕ್ಕೆ ನಿಮ್ಮ ಕ್ಲಾಸ್ ಅದಾಗ ಗೊತ್ತಲ್ಲ, ಬಿಕಾಮ್ ಥರ್ಡ್ ಸೆಮಿಸ್ಟರ್ ಕ್ಲಾಸ್, ಅದ್ರಲ್ಲಿ 70 ನೀವು ರೆಸ್ಪಾಂಡ್ ಮಾಡ್ತಾ ಇದ್ರೆ ನಂಗೆ ತಿಳಿತದೆ, ನಿಮ್ಗೆ ತಿಳಿದೋ ಇಲ್ಲ ಅಂತೇಳಿ. ನೀವು ಒದ್ರು ತನ ಹೇಳಂಗೇ ಇಲ್ಲ. ಬ್ಲೂಟೂತ್ ಹಾಕೊಂಡಿದ್ದಿಲ್ರಿ. ಆಯ್ತು, ಇಲ್ಲಿ ಒಂದ್ಸತ ಆಗೈತೆ ನನ್ನ ತಪ್ಪ. ಅದಕ್ಕೆ ತಮ್ಮಲ್ಲಿ ಬ್ಲೂಟೂತ್ ಹಾಕೊಂಡಾಗೂ ಯಾರು ಮಾತಾಡಿಲ್ಲ. ಮತ್ತೆ ಎಷ್ಟು ಕರೆಕ್ಟ್ ಕುತ್ತ ಹಿಡಿತೀರಿ ನೋಡ್ರಿ, ಕಾಣಿದೆ ಬಾ ಇರ್ಲಿ. ಈಗ ಬ್ಲೂಟೂತ್ ಹಾಕೊಂಡು ಏನು ಕಾಣತ್ತದಿಲ್ಲ? ಓಕೆ, ಈಗ ಹೇಳ್ತೀನಿ. ನಿಮ್ಗೆ ಎಲ್ಲಿ ತಿಳಿಯಂಗಿಲ್ಲ ಅಲ್ಲಿ ಇಮಿಡಿಯೇಟ್ ಆಗಿ ಕ್ವಶನ್ ಕೇಳಿದ್ರೆ. ಸಪೋಸ್ ನಿಮ್ಮ ಕ್ಲಾಸ್ನಲ್ಲಿ ಎಷ್ಟು ಜನ ಅದಾರೆ? 70 ಜನ ಅದಾರೆ. ಓಕೆ, ಸೊ ಮೈ ಪಾಪ್ಯುಲೇಷನ್ ಈಸ್ 70. ಈಗ ನನಗೆ ಅದ್ರಾಗ ಒಂದು ಸ್ಯಾಂಪಲ್ ತಗೋಬೇಕು. ಸ್ಯಾಂಪಲ್ ಎಷ್ಟು ತಗೋದೈತೆ ಅಂದ್ರೆ, ಸ್ಯಾಂಪಲ್ ಸೈಜ್ ನಾ ಕಂಡಿಡ್ತೀನಿ 7 ತಗೋದು ಸ್ಯಾಂಪಲ್. ಅಂದ್ರೆ 7 ಜನಕ್ಕೆ ಸೆಲೆಕ್ಟ್ ಮಾಡ್ಬೇಕು. ಆ 7 ಜನಕ್ಕೆ ಹೆಂಗೆ ಸೆಲೆಕ್ಟ್ ಮಾಡ್ಬೇಕು ನಾನು? ಆ 7 ಜನಕ್ಕೆ ಹೆಂಗೆ ಸೆಲೆಕ್ಟ್ ಮಾಡ್ಬೇಕಂದ್ರೆ, ಆ 1 ರಿಂದ 70 ನಂಬರ್ ಏನದಾರಲ್ಲ ಜನ ಕೂತಾರಲ್ಲ, ಅವ್ರ ಎಲ್ಲಾರ್ಗಿ ನಾನು ಹೆಂಗ್ ಅನಿಸ್ತಿರ್ಬೇಕಂದ್ರೆ, ಇಂಡಿವಿಜುವಲ್ ರೋಲ್ ನಂಬರ್ 1, ರೋಲ್ ನಂಬರ್ 2, ರೋಲ್ ನಂಬರ್ 3, ರೋಲ್ ನಂಬರ್ 4, ರೋಲ್ ನಂಬರ್ 5 ಅಂಡ್ ಸೋ ಆನ್ ಅಪ್ ಟು ರೋಲ್ ನಂಬರ್ 70. ಎಲ್ಲಾರ್ಗಿ ಹೆಂಗ್ ಅನಿಸ್ತಿರ್ಬೇಕು? ನನಗೂ ಸೆಲೆಕ್ಟ್ ಮಾಡ್ಬೋದು ಅಂತ ಅನಿಸ್ತಿರ್ತೈತೆ ಅವ್ರಿಗೆ. ಅದು ನನಗೂ ಸೆಲೆಕ್ಟ್ ಮಾಡ್ಬೋದು, ಅದರ ಚಾನ್ಸಸ್ ಏನದಾವಲ್ಲ, ಸಂಭಾವನೆಗಳು, ಅದು ಈಕ್ವಲ್ ಇರಬೇಕು. ಆಯ್ತಾ? ಈಗ ನಾ ಯಾರಿಗಾದ್ರೂ ಬಂದು ಸೆಲೆಕ್ಟ್ ಮಾಡುವತ್ತಂದ್ರೆ ಅವರು ಹಿಂಗ್ 1, 2, 3 ಸೆಲೆಕ್ಟ್ ಮಾಡ್ತಾರ. ಅವಾಗ ಆ ಮನುಷ್ಯ ಸೆಲೆಕ್ಟ್ ಮಾಡ್ದಂದ್ರ ಅವ ಒಂದ್ ಸ್ವಲ್ಪ ತಪ್ಪು ಮಾಡೋ ಚಾನ್ಸ್ ಇರ್ತೈತಿ. ಅಂದ್ರೆ ತಪ್ಪು ಅಂದ್ರೆ ಏನು? ಅವನಿಗೆ ಏನ್ ಕಣ್ಣಿಗೆ ಬೀಳ್ತೈತಿ ಅದನ್ನವ ಸೆಲೆಕ್ಟ್ ಮಾಡ್ತಾನ. ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡೋದಂದ್ರೆ ಬೇರೆ. ರ್ಯಾಂಡಮ್ ಆಗಿ ಅಂದ್ರೆ ಆ ರೋಲ್ ನಂಬರ್ 1 to 70 ಒಳಗೆ ಯಾರು ಬೇಕಾದವ್ರನ್ನ ನಾ ಸೆಲೆಕ್ಟ್ ಮಾಡ್ಬೋದು. ಮತ್ತ ಆಲ್ 70 ಪೀಪಲ್ ಹ್ಯಾವ್ ಈಕ್ವಲ್ ಚಾನ್ಸ್ ಆಫ್ ಬೀಯಿಂಗ್ ಸೆಲೆಕ್ಟೆಡ್. ಈ ಸ್ಟೇಟ್ಮೆಂಟ್ ನೆನ್ಪಿಟ್ಕೋರಿ. all 70 people have equal chance of being selected. ಅಂದ್ರ ಈ ಎಲ್ಲಾ 70 ಮಂದಿಗಳು ಅವರು ಸೆಲೆಕ್ಟ್ ಆಗಬಹುದು. ಇದರ ಸಂಭಾವನೆ ಸೇಮ್ ಇರ್ತದ. ಅದು ಯಾವಾಗ ಸಾಧ್ಯ ಐತಂದ್ರೆ, ನಾವು ರ್ಯಾಂಡಮ್ ನಂಬರ್ ಟೇಬಲ್ಸ್ ಯೂಸ್ ಮಾಡಿದ್ರೆ ಸಾಧ್ಯದ. ಅದು ಯಾವಾಗ ದೊಡ್ಡ ಪಾಪ್ಯುಲೇಷನ್ ಇತ್ತು ಅಂದ್ರೆ, ಬಹಳ ದೊಡ್ಡ ಪಾಪ್ಯುಲೇಷನ್, ಟೂ ಲಾರ್ಜ್ ಪಾಪ್ಯುಲೇಷನ್ ಇದ್ರೆ ನಾವು ರ್ಯಾಂಡಮ್ ನಂಬರ್ ಟೇಬಲ್ ಯೂಸ್ ಮಾಡಿದ್ರೆ ಹಿಂಗ್ ಮಾಡಕ್ ಸಾಧ್ಯದ. ಪಾಪ್ಯುಲೇಷನ್ ಸಣ್ಣದಿತ್ತಂದ್ರೆ ಲಾಟ್ರಿ ಮೆಥಡ್ ಓಕೆ ಐತಿ. ಓಕೆ, ಪಾಪ್ಯುಲೇಷನ್ ಸ್ವಲ್ಪ ದೊಡ್ಡದಿದ್ರು ಲಾಟ್ರಿ ಮೆಥಡ್ ಓಕೆ ಐತಿ. ಎರಡಕ್ಕೂ ನಾವು ಹೇಳಿದೆವು, ಒಂದು ಬ್ಯಾಗ್ನ ಹಾಕಿ ಅಳ್ಳಾಡ್ಸ್ಬೇಕು, ಇನ್ನೊಂದು ಸಿಲಿಂಡರ್ನ ಹಾಕಿ ರೊಟೇಟಿಂಗ್ ಡಬ್ನೆ ಹಾಕಿ ಅಳ್ಳಾಡ್ಸ್ಬೇಕಂತೇಳಿ. ಅಲ್ಲಿನೂ ಈಕ್ವಲ್ ಚಾನ್ಸ್ ಆಫ್ ಸೆಲೆಕ್ಟಿಂಗ್ ಇರ್ತೈತಿ ಪಾಪ್ಯುಲೇಷನ್. ಆದ್ರೆ ಪಾಪ್ಯುಲೇಷನ್ ಬಹಳೇ ದೊಡ್ಡದಾಯ್ತಂದ್ರ, ಸಾವಿರಾರು ಗಟ್ಟಲೆ ಲಕ್ಷಾಂತರ ಆಯ್ತಂದ್ರ, ಅವಾಗ ಎಲ್ಲಾನು ಎವ್ರಿ ಯೂನಿಟ್ ಆಫ್ ಪಾಪ್ಯುಲೇಷನ್, ಎಷ್ಟು ಮಂದಿ ಅದಾರಲ್ಲ ಪಾಪ್ಯುಲೇಷನ್ ಆಗ, ಆ ಒಟ್ಟು ಪಾಪ್ಯುಲೇಷನ್ ಎವ್ರಿ ಯೂನಿಟ್ ಏನಿರ್ತದ ಅವರನ್ನು ನಾ ಸೆಲೆಕ್ಟ್ ಮಾಡಬಹುದು. ಇದರ ಸಂಭಾವನೆ ಈಕ್ವಲ್ ಇರಬೇಕು. ಅಂದ್ರ ಅದು ಯಾವ ಮನುಷ್ಯನಿಂದ ಸಾಧ್ಯ ಇಲ್ಲ. ಯಾಕಂದ್ರೆ ಮನುಷ್ಯ ಏನ್ ಮಾಡ್ತಾರೆ, ಯಾವ್ದು ಕಣ್ಣಿಗೆ ಬೀಳ್ತೈತಿ, ಯಾವ್ದು ಎತ್ತರ ಕಾಣ್ತೈತಿ, ಯಾವ್ದು ದಪ್ಪ ಕಾಣ್ತೈತಿ, ಅದ್ರಲ್ಲಿ ಮೊದಲು ನೋಡಿರ್ಬೇಕಂದ್ರೆ, ನೀವು ಎಲ್ಲಾರು ನಿಂತಿರ್ತಾರ, ಒಂದ್ 100 ಮಂದಿ ನಿಂತಿರಂದ್ರ ನೀವು ಪಟಕ್ನೆ ಯಾರ ಹತ್ರ ನೋಡ್ತೀರಿ, ಯಾರು ಸಮಥಿಂಗ್ ಡಿಫ್ರೆಂಟ್ ಅದ.
ಹೌದಲ್ಲ? ನಿಮ್ ಕಣ್ಣಿಗೆ ಸೆಲೆಕ್ಟ್ ಮಾಡಬೇಕು ಏನ್ ಮಾಡ್ತೀರಿ, ಯಾರು ಸ್ವಲ್ಪ ಡಿಫ್ರೆಂಟ್ ಇರ್ತಾರೆ, ಯಾರು ಸ್ವಲ್ಪ ದಪ್ಪ ಇದಾರ ಅವ್ರು ಎದ್ದು ಕಾಣ್ತಾರೆ, ಯಾರು ಸ್ವಲ್ಪ ಎತ್ತರ ಇದಾರ ಅವ್ರು ಎದ್ದು ಕಾಣ್ತಾರೆ. ಕಲರ್ ಇರ್ಬೋದು, ಅಥವಾ ಹೈಟ್ ಇರ್ಬೋದು, ಅಥವಾ ವೇಟ್ ಇರ್ಬೋದು, ಅಥವಾ ಯುನೀಕ್ ಡ್ರೆಸ್ಸಿಂಗ್ ಇರ್ಬೋದು, ಏನೋ ಒಂದು ಯುನೀಕ್ ವೇನೆ ಡ್ರೆಸ್ಸಿಂಗ್ ಮಾಡ್ಕೊಂಡವ್ರು ಅವ್ರು ಎದ್ದು ಕಾಣ್ತಾರೆ. ಸೊ ಹಂಗಾಗಿ ಮನುಷ್ಯ ಏನ್ ಮಾಡ್ತಾನ, ಮನುಷ್ಯನ ಕಡೆಯಿಂದ ಆ ಆ ಒಂದು ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡೋದು ಆಗಂಗಿಲ್ಲ. ಅದಕ್ಕಂತ ನಾನು ಏನ್ ಮಾಡ್ತೀನಿ, ರ್ಯಾಂಡಮ್ ನಂಬರ್ ಟೇಬಲ್ಸ್ ಯೂಸ್ ಮಾಡ್ತೀನಿ. ನಾ ಚೀಟಿ ಮಾಡಿ ಹಾಕಿದ್ರು ಅಷ್ಟು ಚೀಟಿ ಮಾಡ್ಲಿಕ್ಕೆ ಆಗಲ್ಲ, ಸಾವಿರಾರು ಲಕ್ಷಾಂತರ ಚೀಟಿ ಮಾಡೋದು ಪಾಸಿಬಲ್ ಇರಂಗಿಲ್ಲ. 1-2 ಚೀಟಿ ಮಾಡೋದು ಚಂದ, 100 ಚೀಟಿ ಮಾಡೋದಾಯ್ತು, 500 ಚೀಟಿ ಮಾಡ್ಬೋದು, ಸಾವಿರಾರು ಲಕ್ಷಾಂತರ ಚೀಟಿ ಮಾಡೋದು ಮನುಷ್ಯನಿಂದ ಸಾಧ್ಯ ಇಲ್ಲ. ಅಷ್ಟು ಚೀಟಿ ಮಾಡಿದ್ರು ಕೂಡ ಅವ್ರು ಕರೆಕ್ಟ್ ಆಗಿ ಶಫಲ್ ಮಾಡೋದು, ಮಿಕ್ಸ್ ಮಾಡೋದಾಗಲ್ಲ. ಅಂತ ಹೊತ್ತಿನಲ್ಲಿ ನಾನು ರ್ಯಾಂಡಮ್ ನಂಬರ್ ಟೇಬಲ್ಸ್ ತಗೋತೀನಿ. ಆ ರ್ಯಾಂಡಮ್ ನಂಬರ್ ಟೇಬಲ್ ಅಂದ್ರೆ ಏನಿರ್ತೈತಿ, ಅದರಲ್ಲಿ ಏನ್ ಕೊಟ್ಟಂತ ನಂಬರ್ ಇರ್ತಾವಲ್ಲ, ಇಲ್ಲಿ ತೋರಿಸ್ತೀನಿ. ಅದರಲ್ಲಿ ಕೊಟ್ಟಂತ ಇವೇನ್ ನಂಬರ್ ಅದಾವಲ್ಲ, ಈ ನಂಬರ್ಗಳಲ್ಲಿ ಇಲ್ಲಿ ನಂಬರ್ ಅದಾವ, ಎಲ್ಲ ನಂಬರ್ಸ್ ನಂಬರ್ ಇಲ್ಲಿ 0ದಿಂದ 9 ಏನ್ ಅದಾವಲ್ಲ, ಅವು ಈಕ್ವಲ್ ಚಾನ್ಸ್ ಆಫ್ ಅಕರೆನ್ಸ್ ಅದಾವ. ಇಲ್ಲಿ ಯಾವುದೇ ನಂಬರ್ ನಾ ಹಿಂಗೆ ತಗೋತೀನಿ, ಇದು ಕಾಲಮ್ ವೈಸ್ ಹಿಂಗ್ ನಂಬರ್ ತಗೋಬೋದು, ನಾ ಹಿಂಗ್ ತಗೋಬಹುದು ರೋ ವೈಸ್, ಅಥವಾ ನಾ ಹಿಂಗೆ ಡಯಾಗೋನಲಿ ತಗೋಬಹುದು. ನಾ ಏನ್ ನಂಬರ್ಸ್ ಇಲ್ಲಿ ತಗೋತಿಲ್ಲ ಈ ಟೇಬಲ್ಸ್ ನಂದು, ಅಲ್ಲಿ 0 ಈಗ ನಾನು ನಂಬರ್ಸ್ ಅಂದ್ರೆ ಯಾವ್ದು ಯೂಸ್ ಮಾಡ್ತೀನಿ, ಡೆಸಿಮಲ್ ನಂಬರ್ ಸಿಸ್ಟಮ್ ಯೂಸ್ ಮಾಡ್ತೀನಿ. ಆ ಡೆಸಿಮಲ್ ನಂಬರ್ ಸಿಸ್ಟಮ್ನಾಗ 0 to 9 ಯೂಸ್ ಮಾಡ್ತೀನಿ. ಆ 0 to 9 ನಾಗ ಎವ್ರಿ ನಂಬರ್ 0, 1, 2, 3, 4, 5, 6, 7, 8, 9 ಎಲ್ಲಾ ನಂಬರ್ದು ಸೆಲೆಕ್ಟ್ ಮಾಡ್ತೀನಿ ಅನ್ನೋ ಚಾನ್ಸ್ ಈಕ್ವಲ್ ಇರ್ತೈತಿ. 0 to 9 ಈಕ್ವಲ್ ಇದ್ದಾಗ ನೀವು ಅನ್ಬೋದು, ಸರ್ ಮತ್ತೆ 70 ಅದಾಗ ನಮ್ಗೆ ಬರೀ 0 to 9 ಅಂದಂಗ, 70 ಇದ್ದಾಗ ನೀವು 2 ಅಂಕಿ ತಗೊಳ್ಳೋದಿಲ್ಲ, 4 ಅಂಕಿ ಇತ್ಲ, ಅವಾಗ 2 ಅಂಕಿ ತಗೊಳ್ಳೋದು. ನೋಡ್ರಿ ಇಲ್ಲಿ ನಿಮ್ಗೆ 4 ಅಂಕಿ ಕಾಣ್ತಾ ಇಲ್ಲಿ, ಅದ್ರಾಗ ಇಲ್ಲಿ 23 ಅದ, ಇಲ್ಲಿ 5 ಅದ, ಇಲ್ಲಿ 14 ಅದ, 38 ಅದ, 97 ಅದ, 11 ಅದ, ಕರೆಕ್ಟಾ? ಆಮೇಲೆ 43 ಅದ, ಆಮೇಲೆ 93 ಕಾಣ್ಲಿಕ್ಕೆ ನಾ ಬಟ್ ಹಿಡಿದಿನಿ ಇಲ್ಲಿ 49. ಇದು ಯಾವಾಗ 70 ಇದ್ದಾಗ. ಇಲ್ರಿ ಸರ ನನ್ನ ಬಲ್ಲಿ 100 400 500 ಜನ ಅದಾರ, ಅವಾಗ 3 ಡಿಜಿಟ್ ಹಿಡ್ರಿ. ಇದು 231, 055, ಎರಡನೇ ನಂಬರ್, ಥರ್ಡ್ 148, ಮೂರನೇ ನಂಬರ್ 397, ನಾಲ್ಕನೇ ನಂಬರ್ 7973 ಕಾಣ್ಲಿಕ್ಕತ್ತದ, ನಾ ತೋರ್ಸಕತ್ತಿದ್ದು ಕಾಣ್ಲಿಕ್ಕತ್ತದ. ನೆಕ್ಸ್ಟ್ 117 ಅದ, ನೆಕ್ಸ್ಟ್ 433 ಅದ. ಹಿಂಗ್ ಮಾಡ್ಬೋದು. ಇಲ್ಲ ಸರ ನನ್ನ ಕಡೆ 10 ನನ್ನ ಕಡೆ ಎಷ್ಟು ಅದ ರೀ, 7,000 ಬಂದಿದಾರ, ಪಾಪ್ಯುಲೇಷನ್ 7,000 ಐತಿ. ಹಂಗದಾಗ 4 ಹಿಡ್ಕೊಂಡ್ಬಿಡ್ರಿ. 4 ಹಿಡ್ಕೊಂಡಾಗ ಇದು 2315, 550554, ಇದು 1487, ಹಿಂಗ್ ಸೆಲೆಕ್ಟ್ ಮಾಡ್ಬೋದು. ಇಲ್ಲ ಸರ್ ನನ್ನ ಕಡೆ 25,000 ಅದ ಅಂದ್ರೆ 5 ಡಿಜಿಟ್ ಅದಾವ, 5 ಡಿಜಿಟ್ ಆದ್ರೆ ಇವು 4, ಇದು 1, 5ನೇದು 23157 ಅಂತ ಹಿಡಿಬೋದು, 0554 5 ಅಂತ ಹಿಡಿಬೋದು, 1487 1 ಅಂತ ಹಿಡಿಬೋದು, 3897 6 ಅಂತ ಹಿಡಿಬೋದು. ಗೊತ್ತಾಗ್ಲಿಕ್ಕತ್ತದ, ಕಾಣ್ಲಿಕ್ಕತ್ತದ? ಅಥವಾ ನಾ ಹಿಂಗೂ ಸೆಲೆಕ್ಟ್ ಮಾಡ್ಬೋದು, ಅಥವಾ ಹಿಂಗೂ ನಂಬರ್ ತಗೋಬೋದು, ಅಥವಾ ಹಿಂಗೂ ತಗೋಬೋದು. ಈ ರ್ಯಾಂಡಮ್ ನಂಬರ್ ನಲ್ಲಿ ನಾ ಎಲ್ಲಾರನ್ನೂ ಸೆಲೆಕ್ಟ್ ಮಾಡಬಹುದು, ಯಾರಿಗೆ ಬೇಕಾದವ್ರಿಗೆ ಸೆಲೆಕ್ಟ್ ಮಾಡ್ಬೋದು. ಅವ್ರಿಗೆ ಸೆಲೆಕ್ಟ್ ಮಾಡೋದು ಏನು ಸಂಭಾವನೆ ಅಂದ್ರೆ ಪ್ರೊಬ್ಯಾಬಿಲಿಟಿ ಅಂತೇವು, ಅಂದ್ರೆ ಚಾನ್ಸ್ ಅಂತೇವು, ಈಕ್ವಲ್ ಇರ್ತೈತಿ. ಈಗೇನ್ರಿ ತಿಳಿತು ಸ್ವಲ್ಪರೇ? ಈಗೇನ್ರಿ ಸ್ವಲ್ಪ ತಿಳಿತು? ಅಲ್ಲ ಇನ್ನೂ ಏನ್ರ ತಿಳಿದಿರ್ಲಿಕ್ಕಂದ್ರೆ ಹೇಳಿ, ಇದು ಬಹಳ ಇಂಪಾರ್ಟೆಂಟ್ ಅದ. ಈಕ್ವಲ್ ಚಾನ್ಸ್ ಆಫ್ ಬೀಯಿಂಗ್ ಸೆಲೆಕ್ಟೆಡ್ ಅಂದ್ರೆ ಗೊತ್ತಾಗ್ತದೆ ನಿಮ್ಗೆ? ಈಕ್ವಲ್ ಚಾನ್ಸ್ ಆಫ್ ಬೀಯಿಂಗ್ ಸೆಲೆಕ್ಟೆಡ್, ಈಕ್ವಲ್ ಚಾನ್ಸ್ ಆಫ್ ಬೀಯಿಂಗ್ ಸೆಲೆಕ್ಟೆಡ್ ಅಂದ್ರೆ ಗೊತ್ತಾಗ್ಲಿಕ್ಕತ್ತದ? ಹಲೋ, ಈಕ್ವಲ್ ಚಾನ್ಸ್ ಆಫ್ ಬೀಯಿಂಗ್ ಸೆಲೆಕ್ಟೆಡ್ ಅಂದ್ರೆ ಗೊತ್ತಾಗ್ಲಿಕ್ಕತ್ತದ? ಯು ಆರ್ ನಾಟ್ ರೆಸ್ಪಾಂಡಿಂಗ್ ಟು ಮೀ. ಮಾತಾಡ್ರಲ್ಲ, ಚಾಟ್ ಮಾಡ್ಲಿಕ್ಕೆ ಓಕೆ, ಮಾತಾಡ್ರಲ್ಲ, ಏನಾಗ್ತದೆ? ರಾಹುಲ್ ಬುಗಾರ್, ಈಕ್ವಲ್ ಚಾನ್ಸ್ ಆಫ್ ಬೀಯಿಂಗ್ ಸೆಲೆಕ್ಟೆಡ್ ಅಂದ್ರೆ ಗೊತ್ತಾಗ್ಲಿಕ್ಕತ್ತದಪ್ಪ. ಹಿಂಗೆ ಅಭಿಷೇಕ್ ಕೇಳ್ಬೇಕೇನ್ರಲ್ಲ ನಿಮ್ಗೆ? ಹೇಳ್ರಲ್ಲ. ಪೂಜಾ ವಸ್ತ್ರ, ಪವನ್ ಭಂಡಾರಿ, ನಿತೀಶ್ ಪತಂಗೆ, ಲಕ್ಷ್ಮೀ ಪಾಟೀಲ್, ಮಾತಾಡ್ರಿ ನೋಡಮ್ಮ. ಈಕ್ವಲ್ ಚಾನ್ಸ್ ಆಫ್ ಬೀಯಿಂಗ್ ಸೆಲೆಕ್ಟೆಡ್ ಅಂದ್ರೆ ಅರ್ಥ ಆಗ್ಲಿಕ್ಕತ್ತದ? ಇಲ್ರಿ ಸರ್. ಈಕ್ವಲ್ ಚಾನ್ಸ್ ಆಫ್ ಬೀಯಿಂಗ್ ಸೆಲೆಕ್ಟೆಡ್ ಅಂದ್ರೆ ಅರ್ಥ ಆಗ್ಲಿಕ್ಕತ್ತಿಲ್ಲ? ಹಲೋ ಹಲೋ, ಈಕ್ವಲ್ ಚಾನ್ಸ್ ಆಫ್ ಬೀಯಿಂಗ್ ಸೆಲೆಕ್ಟೆಡ್ ಅಂದ್ರೆ ಅರ್ಥ ಆಗ್ಲಿಕ್ಕತ್ತಿಲ್ಲ? ಹಲೋ, ಮಾತಾಡ್ರಪ್ಪ. ಹೌ ಮಚ್ ಟೈಮ್ ಯು ವಾಂಟ್ ಟು ರೆಸ್ಪಾಂಡ್ ಓವರ್ ದ ಫೋನ್? ಇಲ್ರಿ ಸರ್. ರೇಣುಕಾ ಅರ್ಥ ಆಗ್ಲಿಕ್ಕತ್ತಿಲ್ಲ. ಪೂಜಾಗ ಏನಾಗ್ಲಿಕ್ಕತ್ತ, ಅರ್ಥ ಆಗ್ಲಿಕ್ಕತ್ತದೋ ಇಲ್ಲೋ? How many people have not understood? Raise the hand. ಯಾರಿಗೆ ತಿಳಿದಿಲ್ಲ ಈಕ್ವಲ್ ಚಾನ್ಸ್ ಆಫ್ ಬೀಯಿಂಗ್ ಸೆಲೆಕ್ಟೆಡ್ ಅಂದ್ರೆ?
ಮತ್ತೆ ಶಿವಂಗೂ ತಿಳಿದಿಲ್ಲ. ಸೊ ಕೀರ್ತಿ ಕನ್ನಂಬಡಿ, ಕಿರಣ್ ಬಿರಾದ, ಲಕ್ಷ್ಮೀ ಪಾಟೀಲ್, ಮಹಾದೇವ್ ಘಾಟ್ಗೆ ನಿಮ್ಗೆಲ್ಲ ತಿಳಿದದ.